ಇವತ್ತು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಕೆಪಿಸಿಸಿ ಅಧ್ಯಕ್ಷ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಹುಟ್ಟುಹಬ್ಬದ ದಿನ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ದೈವ ಭಕ್ತ ಡಿಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಅಷ್ಟೇ ಎಂಥದ್ದೇ ಒಂದು ಸಮಾರಂಭ ವಿಶೇಷ ದಿನಗಳು ಇರುವಂತಹ ಸಂದರ್ಭದಲ್ಲಿ ದೇವರು ದಿಂಡ್ರು ಅಂತ ಪೂಜೆ ಪುನಸ್ಕಾರ ಹೋಮ ಹವನ ಮಾಡಿಸ್ತಾರೆ. ಇವತ್ತು ಅವರ ಹುಟ್ಟುಹಬ್ಬ. ಇಂದು ತಮಿಳುನಾಡಿನ ತಿರುಚೆಂದೂರಿಗೆ ಹೋಗ್ತಾ ಇದ್ದಾರೆ, ಭೇಟಿ ಕೊಡ್ತಾ ಇದ್ದಾರೆ. ತಿರುಚೆಂದೂರಿನ ಮುರುಗನ್ ದೇವಸ್ಥಾನಕ್ಕೆ ಭೇಟಿ ಕೊಡಲಿದ್ದಾರೆ. ಬಂಗಾಳ ಕೊಲ್ಲಿಯ ತೀರದಲ್ಲಿರುವಂಥ ದೇವಸ್ಥಾನ ಇದು. ಇಲ್ಲಿ ಪೂಜೆ ಮಾಡಿಸಿದ್ರೆ ಇಷ್ಟಾರ್ಥ ಸಿದ್ಧಿಯ ನಂಬಿಕೆ ಇದೆ. ಮುರುಗನ್ ದೇವಸ್ಥಾನ ಪೂಜೆ ಮಾಡಿಸಿದ್ರೆ ಇಷ್ಟಾರ್ಥ ಸಿದ್ಧಿಯ ನಂಬಿಕೆ ಇದೆ. ತಿರುಚೆಂದೂರು ದೇವಸ್ಥಾನಕ್ಕೆ ಭೇಟಿಯನ್ನ ನೀಡಿದಂಥ ಸಿಎಂ ವಿಜಯ್ ಮುಖ್ಯಮಂತ್ರಿ ಆಗ್ಲಿಕ್ಕೂ ಮುಂಚೆ ಮತದಾನ ಪ್ರಕ್ರಿಯೆ ಎಲ್ಲ ಆದ ಬಳಿಕ ಅವರು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಇಷ್ಟಾರ್ಥ ಸಿದ್ಧಿಗಾಗಿ ಪೂಜೆಯನ್ನ ಸಲ್ಲಿಸಿದ್ದಂತ ಸಿಎಂ ವಿಜಯ್ ಇಷ್ಟಾರ್ಥ ಸಿದ್ಧಿಗೋಸ್ಕರ ಪೂಜೆಯನ್ನ ಮಾಡಿದ್ರು. ಅದಾದ ನಂತರ ರಿಸಲ್ಟು ಕೂಡ ಬಂತು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ವಿಜಯ್. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಆ ಒಂದು ನಿಟ್ಟಿನಲ್ಲೇ ಕನಸನ್ನ ಕಾಣ್ತಾ ಇರುವಂತವ್ರು, ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಡಿಸಿಎಂ ಡಿಕೆಶಿ ಕೂಡ ಈಗ ಮುರುಗನ್ ದೇವಾಲಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸಿಎಂ ಸ್ಥಾನದ ಕನಸನ್ನ ಕಾಣ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇಷ್ಟಾರ್ಥ ಸಿದ್ಧಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ತಿರುಚೆಂದೂರು ದೇಗುಲಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ನಿಮ್ಗೆ ಎರಡು ದೃಶ್ಯಾವಳಿ ತೋರಿಸ್ತಾ ಇದ್ವಿ. ಮತದಾನ ಪ್ರಕ್ರಿಯೆ ಆದ ಬಳಿಕ ವಿಜಯ್ ಅಲ್ಲಿಗೆ ಹೋಗಿದ್ದಂಥದ್ದು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು, ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯನ್ನ ಹೊತ್ಕೊಂಡಿದ್ರು. ಅದಾದ್ಮೇಲೆ ಅವರ ಇಷ್ಟಾರ್ಥ ಸಿದ್ಧಿ ನೆರವೇರಿದೆ. ಇನ್ನು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಬ್ಯಾನರ್ ಮೃಣಾಲ್ ಹೆಬ್ಬಾಳ್ಕರ್ ಅವರಿಂದ ಜಾಹೀರಾತು ಫಲಕ. ಬೆಳಗಾವಿ ಕಾಂಗ್ರೆಸ್ ಮುಖಂಡ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನ ಮಾಡಿದಂಥವ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಸಪೋರ್ಟರ್ ಎಲ್ರಿಗೂ ಗೊತ್ತಿರುವಂಥದ್ದೇ. ಅವರ ಮಗ ಈಗ ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಮಾತನಾಡಿದ ನೋಡೋಣ. ನಾನು ಯಾರಿಗೂ ಬ್ಯಾನರ್ ಹಾಕ್ಬಿಟ್ರಪ್ಪ ಅಂತ ಹೇಳಿದ್ದೆ, ರಿಕ್ವೆಸ್ಟ್ ಮಾಡಿದ್ದೆ, ಕೇಸ್ ಹಾಕಿ ಅಂತ ಹೇಳಿದ್ದೆ. ಸುಮಾರು ಒಂದು 50% ತೆಗೆದಿದ್ದಾರೆ. ನಾನೇ ತೆಗ್ಸಿದ್ದೀನಿ ಕೆಲವೆಲ್ಲ. ಆದರೂ ಕೂಡ ಕೆಲವು ಬಹಳ ಅಭಿಮಾನದಿಂದ ಹಾಕಿದ್ದಾರೆ. ತಪ್ಪದು, ಹಾಕಿರೋದು ತಪ್ಪು. ಈಗ ಕಾರ್ಪೊರೇಷನ್ಗೆ ಹೇಳಿದ್ದೀನಿ, ದಯವಿಟ್ಟು ಕೂಡಲೇ ತೆಗಿಬೇಕು ಅಂತ. ಬೇರೆ ಬೇರೆ ಪಾರ್ಟಿಯವರು ಕೂಡ ಬಿಜೆಪಿಯವರು ಕೂಡ ಅವ್ರದ್ದು ಲೀಡರ್ ಬರೋದೆಲ್ಲ ಕೂಡ ಹಾಕಿದ್ದಾರೆ. ಅದು ಕೂಡ ತಪ್ಪೇದು. ಎಷ್ಟು ಅವಾಯ್ಡ್ ಮಾಡೋಕ್ಕಾಗ್ತಾರ, ಎಷ್ಟೆಷ್ಟು ರೂಲ್ ತಂದು ಕೂಡ ಇದು ಸರಿ ಇಲ್ಲ. ದಯವಿಟ್ಟು ಬೆಂಗಳೂರು ನಗರವನ್ನು ಸ್ವಚ್ಛವಾಗಿಡಬೇಕು. ಏನೋ ಹೊರಗಡೆ ಬೇಕಾದ್ರೆ ಹಳ್ಳಿಗಳಲ್ಲಿ ಕಾರ್ಪೊರೇಷನ್ ಏರಿಯಾ ಬಿಟ್ಟು ಹಾಕೊಂಡ್ರೆ ಅದೊಂಥರ ನಾವೇನು ಬೇಡ ಅನ್ನಲ್ಲ. ಆದರೆ ಸಿಟಿನ ಭಾಳ